ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ವೈಕುಂಠದ ಬಾಗಿಲು ತೆರೆಯುವ ದಿವ್ಯ ದಿನ, ಅದುವೇ ವೈಕುಂಠ ಏಕಾದಶಿ ದಿನ. ಈ ವರ್ಷ ವೈಕುಂಠ ಏಕಾದಶಿಯು 30/12/2025 ಮಂಗಳವಾರ, ಕೆಲವರು 31/12/2025 ಬುಧವಾರ ಆಚರಿಸುತ್ತಾರೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ದಿನದಂದು ಉಪವಾಸ ಮಾಡಿ ವಿಷ್ಣುವನ್ನು ಆರಾಧಿಸಿದರೆ 7 ಜನ್ಮಗಳ ಪಾಪ ಕಳೆದು ಪಿತೃದೋಷ ನಿವಾರಣೆ ಆಗಿ ಮೋಕ್ಷ ಸಂಪಾದಿಸುವ ಪುಣ್ಯ ದಿನವೇ ವೈಕುಂಠ ಏಕಾದಶಿ. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮೊದಲ ಪ್ರತಿ ವರ್ಷ ಬರುವ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಭಗವಾನ್ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳೊಂದಿಗೆ ಗರುಡ ವಾಹನನಾಗಿ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ಕೊಡುವ ಪುಣ್ಯ ದಿನ. ಆದ್ದರಿಂದ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೆಯುತ್ತಾರೆ. ಈ ಶುಭ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಈ ಏಕಾದಶಿಯಂದು ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳಲ್ಲಿ ಉತ್ತರ ದ್ವಾರಕ್ಕೆ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡುತ್ತಾರೆ. ಈ ಮೂಲಕ ಭಕ್ತರಿಗೆ ಉತ್ತರ ದ್ವಾರದ ಮೂಲಕ ಭಗವಂತನ ದರ್ಶನ ಕಲ್ಪಿಸುತ್ತಾರೆ. ಇಂದು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸ್ನಾನ, ನಿತ್ಯ ಕರ್ಮಗಳನ್ನು ಮುಗಿಸಿ ವೆಂಕಟೇಶ್ವರ ಅಥವಾ ಕೃಷ್ಣನ ಫೋಟೋ ಅಥವಾ ವಿಗ್ರಹವಿಟ್ಟು ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕಾಯಿ ಕಲಸಿದ ಅವಲಕ್ಕಿ ಅಥವಾ ಸಜ್ಜಿಗೆ ಪ್ರಸಾದವಾಗಿಯೂ, ಹಣ್ಣು ಏರಿಸಲು ಸುಗಂಧಭರಿತ ಬಿಳಿ ಹೂವು ಇರಬೇಕು. ವೈಕುಂಠ ಏಕಾದಶಿಯ ಉಪವಾಸದ ವಿಶೇಷತೆ ಎಂದರೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು ಈ ಒಂದು ದಿನ ಮಾಡಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ. ಧನುರ್ಮಾಸದಲ್ಲಿ ಬಂದಿರುವುದು ಹೆಚ್ಚಿನ ಮಹತ್ವ ಪಡೆದಿದೆ. ಇಂದು ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶಿ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ. ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ. ಹಾಗೆ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಯುಧಿಷ್ಠಿರನಿಗೆ ಬೋಧಿಸಿದ ದಿನವು ವೈಕುಂಠ ಏಕಾದಶಿಯಾಗಿದೆ. ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ. ಆದ್ದರಿಂದ ಇದನ್ನು ಮೋಕ್ಷದ ಅಥವಾ ಪುತ್ರದ ಏಕಾದಶಿ ಅಂತ ಕರೆಯುತ್ತಾರೆ. ಇದರ ಬಗ್ಗೆ ಕಥೆ ಇದೆ, ನೋಡೋಣ ಬನ್ನಿ. ದ್ವಾಪರದಲ್ಲಿ ಶ್ರೀಕೃಷ್ಣನು ಗೋಪಾಲಕರಿಂದ ವೈಕುಂಠ ದರ್ಶನ ಮಾಡಿಸಿದ. ಗೋಕುಲದಲ್ಲಿ ಕೃಷ್ಣನ ತಂದೆ ನಂದಗೋಪ ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಿದ್ದನು. ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿ ಪಾರಣೆ ಮಾಡಬೇಕಿತ್ತು. ಅಂದು ದ್ವಾದಶಿ ಸ್ವಲ್ಪವೇ ಇತ್ತು. ಬೇಗ ಸ್ನಾನ ಮಾಡಿ ಪೂಜಾ ಕಾರ್ಯಗಳನ್ನು ಮುಗಿಸಿ ಪಾರಣೆ ಮಾಡಬೇಕೆಂದು ಬೆಳಗಿನ ಜಾವಕ್ಕೆ ಮೊದಲೇ ಯಮುನಾ ನದಿಗೆ ಸ್ನಾನಕ್ಕೆ ಹೋದನು. ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿತ್ತು. ನಂದಗೋಪ ನೀರಿನಲ್ಲಿ ಮುಳುಗಿದಾಗ ವರುಣ ಎಂಬ ರಾಕ್ಷಸನ ಸೇವಕ ನಂದಗೋಪನನ್ನು ಹೊತ್ತೊಯ್ದು ವರುಣನಿಗೆ ಒಪ್ಪಿಸುತ್ತಾನೆ. ಇತ್ತ ಗೋಕುಲದಲ್ಲಿ ಯಮುನೆಯಲ್ಲಿ ಸ್ನಾನಕ್ಕೆ ಹೋಗಿದ್ದ ನಂದಗೋಪಾಲ ಇನ್ನೂ ಬಂದಿಲ್ಲವೆಂದು ಊರ ತುಂಬ ಹರಡಿತು. ಚಿಂತಿತರಾದ ಗೋಪಾಲಕರು ಬಲರಾಮನಿಗೆ ಹೇಳಿದರು. ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು. ಗೋಪಾಲಕರಿಗೆ ಚಿಂತೆ ಮಾಡಬೇಡಿ, ನನ್ನ ತಂದೆಯನ್ನು ಕರೆದು ತರುತ್ತೇನೆ ಎಂದು ವಚನ ಕೊಡುತ್ತಾನೆ. ನಂತರ ವರುಣ ಲೋಕಕ್ಕೆ ಬರುತ್ತಾನೆ. ವರುಣ ಲೋಕದಲ್ಲಿ ಶ್ರೀಕೃಷ್ಣನನ್ನು ಕಂಡ ವರುಣ ಮತ್ತು ರಾಕ್ಷಸರೆಲ್ಲ ನಮಸ್ಕಾರ ಮಾಡಿ ಪ್ರಾರ್ಥಿಸಿ ಶ್ರೀಕೃಷ್ಣನಿಗೆ ವಿಶೇಷ ಆದರಾತಿಥ್ಯ ಮಾಡಿ ಗೌರವಿಸಿದರು. ಹಾಗೆ ವರುಣ ರಾಕ್ಷಸ ತನ್ನ ಸೇವಕನು ತಿಳಿಯದೆ ಮಾಡಿದ ಕೃತ್ಯಕ್ಕಾಗಿ ಕೃಷ್ಣನಲ್ಲಿ ಕ್ಷಮೆ ಯಾಚಿಸುತ್ತಾನೆ. ತೃಪ್ತಿ ಹೊಂದಿದ ಕೃಷ್ಣನು ತನ್ನ ವಿವಿಧ ರೂಪಗಳಲ್ಲಿ ದರ್ಶನ ಕೊಟ್ಟು ವರುಣನನ್ನು ಕ್ಷಮಿಸಿ ಆಶೀರ್ವದಿಸಿ ತನ್ನ ತಂದೆಯನ್ನು ಕರೆದುಕೊಂಡು ಯಮುನೆಯ ದಡಕ್ಕೆ ಬಂದನು. ನಂದಗೋಪನು ವರುಣ ಲೋಕದಲ್ಲಿ ಕಂಡ ದೃಶ್ಯವನ್ನು ಹಾಗೆ ಕೃಷ್ಣ ವಿವಿಧ ರೂಪಗಳ ದರ್ಶನ ಕೊಟ್ಟಿದ್ದು, ಅಲ್ಲಿನ ಅತಿಥಿ ಸತ್ಕಾರ, ಕೃಷ್ಣನಿಗೆ ಮಾಡಿದ ಉಪಚಾರ ಎಲ್ಲವನ್ನು ಕಣ್ಣಿಗೆ ಕಟ್ಟಿದಂತೆ ಹೇಳುವುದನ್ನು ಭಕ್ತಿಯಿಂದ ಕೇಳಿದ ಗೋಪಾಲಕರು ತಮಗೆ ಮಾತ್ರ ಕೃಷ್ಣನ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತು ಎಂದು ಬೇಸರಿಸಿಕೊಂಡರು. ಇದನ್ನು ತಿಳಿದ ಶ್ರೀಕೃಷ್ಣ ಗೋಪಾಲಕರಿಗೆ ಹೇಳಿದ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬರಲು ಹೇಳಿದನು. ಎಲ್ಲ ಗೋಪಬಾಲಕರು ಯಮುನೆಯ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬಂದರು. ಕೃಷ್ಣ ಗೋಪಬಾಲಕರಿಗೆಲ್ಲ ತನ್ನ ವಿವಿಧ ರೂಪಗಳ ದರ್ಶನ ಮಾಡಿಸಿದನು. ಹೀಗೆ ಗೋಪಬಾಲಕರು ಶ್ರೀಕೃಷ್ಣನ ದಿವ್ಯ ರೂಪದ ದರ್ಶನವನ್ನು ತೋರಿಸಿದ್ದು ಇಂದಿನ ಭೂವೈಕುಂಠ ಎಂದು ಪ್ರಸಿದ್ಧಿ ಪಡೆದ ಪುಣ್ಯಕ್ಷೇತ್ರ ತಿರುಪತಿಯಲ್ಲಿ. ಗೋಪಾಲಕರಿಗೆ ಶ್ರೀಕೃಷ್ಣನು ದಿವ್ಯ ದರ್ಶನ ತೋರಿದ್ದು ವೈಕುಂಠ ಏಕಾದಶಿ ಎಂದು. ಹೀಗಾಗಿ ಭೂವೈಕುಂಠದಲ್ಲಿ ನೆಲೆಸಿರುವ ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನ ದರ್ಶನ ಪುಣ್ಯ ಪಡೆದವರಿಗೆ ಪುತ್ರ ಪೌತ್ರಾದಿ ಸಂಪತ್ತು, ಅಭಿವೃದ್ಧಿ, ಆರೋಗ್ಯ ಭಾಗ್ಯ ಸೇರಿದಂತೆ ಸಕಲವನ್ನು ಕರುಣಿಸುವನು.
ಎಲ್ಲ ಏಕಾದಶಿಯಂತೆ ದಿನಪೂರ್ತಿ ಉಪವಾಸ ಆಗದೇ ಇದ್ದವರು ಒಪ್ಪತ್ತು ಫಲಹಾರ, ರಾತ್ರಿ ಹಣ್ಣು ಹಾಲು ಸೇವಿಸಬಹುದು. ಇನ್ನೊಂದು ವಿಷಯ ಎಂದರೆ ಏಕಾದಶಿ ಆಚರಣೆ ಮಾಡದೇ ಇದ್ದವರು ಆಷಾಢ ಮಾಸದಲ್ಲಿ ಬರುವ ಪ್ರಥಮ ಏಕಾದಶಿ, ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಬಂದಿರುವ ಪುತ್ರದ ಮೋಕ್ಷದ ಅಥವಾ ವೈಕುಂಠ ಏಕಾದಶಿಯನ್ನು ತಪ್ಪದೆ ಆಚರಿಸುತ್ತಾರೆ. ಮಹಾವಿಷ್ಣುವನ್ನು ಹೂವು, ತುಳಸಿ, ಪತ್ರೆಗಳಿಂದ ಪೂಜಿಸಿ ಹಣ್ಣುಗಳನ್ನು ನಿವೇದನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಓದಬೇಕು. ವಿಷ್ಣು ಅಂದರೆ ವಿಷ್ಣು, ರಾಮ, ಕೃಷ್ಣ, ನರಸಿಂಹ ಯಾವುದೇ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜಿಸುತ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಈ ತಾರಕ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠಿಸಬೇಕು. ಉಳಿದ ನಿಯಮಗಳು ಎಲ್ಲ ಏಕಾದಶಿಯಂತೆ ಆಚರಿಸಬೇಕು. ಎರಡನೇ ಕತೆ ಹೇಳ್ತಾ ಇದ್ದೀನಿ. ಪುತ್ರದ ಏಕಾದಶಿಯ ಪೌರಾಣಿಕ ಕಥೆಯನ್ನು ನೋಡೋದಾದರೆ, ಪುತ್ರದ ಏಕಾದಶಿ ಎಂದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವುದು. ಒಮ್ಮೆ ಯುಧಿಷ್ಠಿರ ಹೀಗೆ ವೈಕುಂಠ ಏಕಾದಶಿ ಕುರಿತಾಗಿ ತಿಳಿಸುವಂತೆ ಕೃಷ್ಣನನ್ನು ಕೇಳಿದ. ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ. ಇದಕ್ಕೆ ಪುರಾಣ ಕಥೆ ಒಂದಿದೆ. ಹಿಂದೆ ಭದ್ರಾಪುರ ಎಂಬ ನಗರದಲ್ಲಿ ಸುಕೇತ ಎಂಬ ರಾಜನು ಇದ್ದನು. ಅವನ ಹೆಂಡತಿ ಚಂಪಕ. ಇವರಿಗೆ ವಿವಾಹವಾಗಿ ಬಹಳ ಕಾಲವಾದರೂ ಮಕ್ಕಳಾಗಲಿಲ್ಲ. ಬಹಳಷ್ಟು ವ್ರತ, ಪೂಜೆ, ನಿಯಮಗಳನ್ನು ಮಾಡಿದರೂ ಮಕ್ಕಳಾಗಲಿಲ್ಲ. ಒಮ್ಮೆ ರಾಜ ಪಿತೃತರ್ಪಣ ಬಿಡುವಾಗ ನೀರು ಬಿಸಿ ಎನಿಸಿತು. ರಾಜನಿಗೆ ಮಕ್ಕಳಿಲ್ಲದ ಮೇಲೆ ಮುಂದೆ ತರ್ಪಣ ಬಿಡುವವರು ಇಲ್ಲದೆ ಹಿರಿಯರು ಪ್ರೇತಗಳಾಗಿ ಸಂಚರಿಸುತ್ತಾರೆ ಎಂಬ ಚಿಂತೆ ಕಾಡಿತು. ಒಬ್ಬ ವಾರಸುದಾರ ಇರಬೇಕಿತ್ತು ಎಂದು ಚಿಂತಿಸಿ ಪ್ರಾಣ ಕಳೆದುಕೊಳ್ಳಲು ಹೊರಟಿದ್ದ. ಆದರೆ ವಿವೇಕ ಅವನನ್ನು ತಡೆಯಿತು. ಕೊನೆಗೆ ಬೇಸತ್ತು ಆತ ರಾಜ್ಯ ಸಂಪತ್ತು ಎಲ್ಲವನ್ನು ಬಿಟ್ಟು ಕುದುರೆ ಹತ್ತಿ ಒಬ್ಬನೇ ಕಾಡಿಗೆ ಹೋದನು. ದಿಕ್ಕು ಕೆಟ್ಟವನಂತೆ ಕಾಡಿನೊಳಗೆ ಹೋಗುತ್ತಿದ್ದನು. ಪ್ರಾಣಿ ಪಕ್ಷಿಗಳು ಅವುಗಳ ಮರಿಗಳೊಂದಿಗೆ ಸುಖವಾಗಿ ಜೀವಿಸುವುದನ್ನು ನೋಡಿದನು. ತನಗೆ ಮಕ್ಕಳ ಸೌಭಾಗ್ಯ ಇಲ್ಲ ಎಂದು ಮರುಗಿದನು. ಕಾಡಿನ ಸಮೀಪ ಬಂದನು. ಅವನಿಗೆ ಬಹಳ ಬಾಯಾರಿಕೆ ಆಗಿತ್ತು. ಕಣ್ಣಾಡಿಸಿದಾಗ ಒಂದು ಆಶ್ರಮ ಇದ್ದು ಅಲ್ಲಿಗೆ ಹೋಗಲು ಹೊರಟನು. ಹೋಗುವಾಗ ಒಂದು ಪುಷ್ಕರಣಿ ಇದ್ದು ಅಲ್ಲಿ ಕೆಲವು ಋಷಿಗಳು ಸ್ನಾನ, ಧ್ಯಾನ, ತಪ ಮಾಡುತ್ತಿದ್ದರು. ಅದರ ಮುಂದೆ ಹೋಗಿ ಕುಳಿತನು. ಅವರಿಗೆ ನಮಸ್ಕರಿಸಿ ತಾವೆಲ್ಲ ಯಾರು, ಎಲ್ಲಿಂದ ಬಂದಿರುವಿರಿ ಎಂದು ಕೇಳಿದನು. ಅವರು ಹೇಳಿದರು, ನಾವು ಒಟ್ಟು 10 ಜನ. ನಮ್ಮನ್ನು ವಿಶ್ವ ದೇವತೆಗಳು ಎನ್ನುತ್ತಾರೆ. ಧರ್ಮ ಎಂಬ ಮುನಿಯ ಮಕ್ಕಳು. ದಕ್ಷನ ಪುತ್ರಿ ವಿಶ್ವ ನಮ್ಮ ತಾಯಿ. ಇಂದು ಏಕಾದಶಿ. ನಾವು ಭೂಲೋಕದಲ್ಲಿ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲು ಬಂದಿದ್ದೇವೆ. ಆಗ ರಾಜ ಮಹರ್ಷಿಗಳಲ್ಲಿ, ಸ್ವಾಮಿ, ನನಗೆ ಸಂತಾನವಿಲ್ಲ. ನಾನು ಬೇಸರದಿಂದ ಇಲ್ಲಿಗೆ ಕಾಡಿಗೆ ಬಂದಿರುವೆ ಎಂದವು. ಋಷಿಗಳೆಲ್ಲ ರಾಜನಿಗೆ ಆಶೀರ್ವದಿಸಿ, ನೀನು ಈ ದಿನ ನಮ್ಮೊಂದಿಗೆ ಏಕಾದಶಿ ವ್ರತ ಮಾಡು ಎಂದರು. ಅದರಂತೆ ಸುಕೇತ ರಾಜ ಅವರ ಜೊತೆಗೂಡಿ ಪುತ್ರದ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಮಾಡಿ ರಾತ್ರಿ ಜಾಗರಣೆ ಮಾಡಿದನು. ಮರುದಿನ ದ್ವಾದಶಿ ಪಾರಣೆಯನ್ನು ಅಲ್ಲೇ ಮಾಡಿದನು. ಅವರ ಆಶೀರ್ವಾದ ಪಡೆದು ರಾಜ್ಯಕ್ಕೆ ಬಂದನು. ಕೆಲ ಕಾಲದಲ್ಲಿ ಅವನಿಗೆ ಮಗ ಜನಿಸಿ ರಾಜ ದಂಪತಿಗಳು ಸಂತೋಷದಿಂದ ಇದ್ದರು. ಮುಂದೆ ಅವರು ಮಗನಿಗೆ ರಾಜ್ಯದ ಜವಾಬ್ದಾರಿ ವಹಿಸಿದರು. ಸತ್ಯ ಧರ್ಮ ನಿಷ್ಠನಾಗಿ ರಾಜ್ಯಭಾರ ಮಾಡಿದನು. ಅವನು ಸಹ ತಂದೆಯಂತೆ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುತ್ತಾ ಬಂದನು. ಏಕಾದಶಿ ವ್ರತದಿಂದ ಇಹಪರದಲ್ಲಿ ಸುಖದಿಂದ ಬದುಕಿ ಮುಂದೆ ಮೋಕ್ಷ ಪಡೆಯುವರು. ಈ ಕಾರಣದಿಂದಲೇ ಇದಕ್ಕೆ ಪುತ್ರದ ಏಕಾದಶಿ ಎಂದು ಕರೆಯಲಾಗಿದೆ. ಇಂಥ ಕತೆ ಹೇಳಿದನು. ವೈಕುಂಠ ಏಕಾದಶಿ ದಿನ ಏಕಾದಶಿ ವ್ರತ ಮಾಡುವವರು, ಅಲ್ಪ ಉಪಹಾರ ಸೇವಿಸುವವರು, ಅನಿವಾರ್ಯವಾಗಿ ಮಾಡದೇ ಇದ್ದವರು ಈ ವ್ರತಕಥೆ ಕೇಳಿದರೆ ಅಶ್ವಮೇಧ ಯಾಗದ ಪುಣ್ಯ ದೊರೆಯುತ್ತದೆ. ವೈಕುಂಠ ಏಕಾದಶಿ ಪಾಪಕ್ಷಯ, ಪಿತೃತೃಪ್ತಿ ಮತ್ತು ಮೋಕ್ಷದ ದ್ವಾರ ತೆರೆಯುವ ಅಪೂರ್ವ ಪುಣ್ಯ ದಿನ. ಒಂದು ತುಳಸಿ ಪತ್ರೆಯೊಂದಿಗೆ ಮಾಡಿದ ಭಕ್ತಿ ಪೂಜೆಯು 1000 ಯಾಗಗಳ ಫಲ ನೀಡುತ್ತದೆ ಎಂಬ ನಂಬಿಕೆ ಇದೆ. ಈ ಪವಿತ್ರ ದಿನ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ, ಸೌಭಾಗ್ಯ ಮತ್ತು ವಿಷ್ಣು ಕೃಪೆ ಸದಾ ನೆಲೆಸಲಿ ಅಂತ ಕೇಳಿಕೊಳ್ಳುತ್ತೇನೆ. ಸಂಕಷ್ಟನಾಶನ ವಿಷ್ಣು ಸ್ತೋತ್ರಂ. ನಾರದ ಉವಾಚ ಪುನರ್ದೈತ್ಯಂ ಸಮಾಯಾತಂ ದೃಷ್ಟ್ವಾ ದೇವ ಸವಾಸಭಾ ಭಯಪ್ರಕಂಪಿತ ಸರ್ವೇ ವಿಷ್ಣು ಸ್ತೋತ್ರಂ ಪ್ರಚಕ್ರಮು ದೇವ. ನೋಡಿದ್ರಲ್ಲ, ವೈಕುಂಠ ಏಕಾದಶಿಯ ಕಥೆಗಳನ್ನು ಹೇಳಿದ್ದೀನಿ. ನಿಮಗೆ ನಾನು ಹೇಳಿರುವ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.